ಆಗಲ್ಲ ಅನ್ನುತ್ತಾ ಡ್ರೆಸ್ಸಿಂಗ್ ರೂಮ್ ಕಡೆ ನಡೆದ ಅಧಿರಾಜ್. ಯಾಕಾಗಲ್ಲ ಅನ್ನುತ್ತಾ ಅವನ ಹಿಂದೆ ನಡೀತಾ ಅಂದ್ಲು ಆರಾಧ್ಯ. ಆ ಡ್ರೆಸ್ಸಸ್ ಎಲ್ಲ ಹಾಕೊಳ್ಳೋದಕ್ಕೆ ಬಿಸಾಡೋದಕ್ಕಲ್ಲ ಅಂತ ಮುಖಕ್ಕೆ ಒಡೆದು ಹಾಗೆ ಉತ್ತರಿಸ್ತಾ ಅಧಿರಾಜ್. ಆದರೆ ಆ ಡ್ರೆಸ್ಸಸ್ ನನ್ನ ರೂಮ್ನಲ್ಲಿರೋದು ನನಗಿಷ್ಟ ಇಲ್ಲ. ಆದರೂ ಯಾರೋ ಅನಿವಾರ್ಯವಾಗಿ ಕೊಂಡದ್ದನ್ನು ಬಳಸಬೇಕಾದ ಅಗತ್ಯ ನನಗೇನಿದೆ? ಅಷ್ಟಕ್ಕೂ ನನ್ನ ಹತ್ರ ಬಟ್ಟೆಗಳಿಲ್ಲ ಅಂದ್ಕೊಂಡಿದ್ದೀರಾ? ಬೇಡದ ಬಟ್ಟೆಗಳನ್ನ ನನ್ನ ಬೆಡ್ರೂಮ್ನಲ್ಲಿ ಇಡೋದ್ರ ಹಿಂದಿರೋ ನಿಮ್ಮ ಉದ್ದೇಶ ಏನು ಅಂತ ಅಧಿರಾಜ್ನನ್ನು ಆವೇಶದಿಂದ ಪ್ರಶ್ನಿಸಿದ್ಲು ಆರಾಧ್ಯ. ಪಾಪ, ಅವಳ ಮಾತುಗಳಿಗೆ ಕೋಪ ಬಂದರೂ ಅಧಿರಾಜ್ ಹಿಂದೆ ತಿರುಗಿ ಒಂದು ನೋಟ ನೋಡ್ದ ಅಷ್ಟೇ. ಟಕ್ಕನೆ 2 ಹೆಜ್ಜೆ ಹಿಂದೆ ಇಟ್ಲು ಆರಾಧ್ಯ. ಆ ನೋಟಕ್ಕೇನಾದರೂ ಪವರ್ ಇದ್ದಿದ್ರೆ ತಾನು ಇಷ್ಟೊತ್ತಿಗೆ ಸುಟ್ಟು ಬೂದಿಯಾಗಿ ಹೋಗ್ತಿದ್ಲು. ಅವನಿಗಿರೋ ಆ್ಯಟಿಟ್ಯೂಡ್ನಲ್ಲಿ ಕಾಲು ಭಾಗ ತೋರಿಸಿದ್ದಕ್ಕೆ ನನ್ನ ಬೆನ್ನು ಮೂಳೆಯಲ್ಲಿ ನಡುಕ ಹೊಡ್ತು. ದೇವರೇ, ಇನ್ನು ಪೂರ್ತಿಯಾಗಿ ತೋರಿಸಿದ್ರೆ ಏನಾಗೋಗ್ತಿದ್ನೋ ಅಂತ ತನ್ನಲ್ಲಿ ಅಂದ್ಕೊಳ್ತಾ ಎದೆ ಮೇಲೆ ಕೈ ಇಟ್ಕೊಂಡ್ಳು. ಎಷ್ಟು ಸಮಯವಾದರೂ ಅವನಿಂದ ಯಾವುದೇ ರಿಯಾಕ್ಷನ್ ಬಾರ್ತಿದ್ರಿಂದ ಅತಿ ಕಷ್ಟದಿಂದ ಬಾಯಿ ತೆರೆದು, ನಾನು ಹೇಳಿದ್ದು ನಿಮಗೆ ಕೇಳಿಸ್ತಾ ಅಂತ ಮೆಲ್ಲ ಕೇಳ್ತಾ ಮುಂದೆ ಹೋದ ಆರಾಧ್ಯಾಗಿ ಕಾಲ್ಗೇನೋ ಅಡ್ಡ ಬಂದಿದ್ದರಿಂದ ಯಪ್ಪ ಸತ್ತೆ, ಅಯ್ಯೋ ದೇವ್ರೆ ಅಂತ ಗಟ್ಟಿ ಕಿರ್ಚ್ತಾ ಕೆಳಗೆ ಬಿದ್ಲು. ಅದೃಷ್ಟವಶಾತ್ ಕೆಳಗೆ ದಪ್ಪನೆಯ ಕಾರ್ಪೆಟ್ ಇದ್ದಿದ್ದರಿಂದ ದೊಡ್ಡದಾಗಿ ಪೆಟ್ಟುಗಳೇನು ಬೀಳಲಿಲ್ಲ. ಅಮ್ಮ, ಅಬ್ಬಾ ನೋವು ಅಂತ ಕಾಲಿನ ಸಪೋರ್ಟ್ ತಗೊಳ್ತಾ ಮೇಲೆ ಇಳೋದಕ್ಕೆ ಟ್ರೈ ಮಾಡಿದ ಆರಾಧ್ಯ ತನ್ನ ಕೈಯಲ್ಲಿದ್ದ ಟವಲ್ ನೋಡಿ ಆಶ್ಚರ್ಯಪಟ್ಲು. ನಿಜಕ್ಕೂ ಈ ಟವಲ್ ನನ್ನ ಕೈಗೆ ಹೇಗೆ ಬಂತು? ಒಬ್ಬ ಇದಕ್ಕೂ ಮುನ್ನ ಎಲ್ಲೋ ನೋಡಿದ್ನಲ್ಲ ಇದನ್ನು ಅಂತ ತೀವ್ರವಾಗಿ ಯೋಚಿಸಿದ ಆರಾಧ್ಯಾಗೆ ಅದು ಅಧಿರಾಜ್ನ ಟವಲ್ ಅಂತ ಅರ್ಥ ಆಗಲು ಹೆಚ್ಚು ಸಮಯ ಹಿಡಿಲಿಲ್ಲ. ಅಂದರೆ ಇಷ್ಟೊಂದು ಹಗುರವಾಗಿರೋ ಟವಲ್ ನನ್ನನ್ನು ಬೀಳಿಸ್ಬಿಡ್ತಾ ಅಂತ ಯೋಚಿಸ್ತಾ ತಲೆ ಎತ್ತದ ಆರಾಧ್ಯ ಅಂತ ದಿಕ್ಕುಗಳನ್ನ ನೋಡ್ತಾ ಕಿರ್ಚ್ತಾ ತನ್ನೆರಡೂ ಕೈಗಳಿಂದ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. ಏನಾಯ್ತು ಬೇಬಿ, ಯಾಕೆ ಹಾಕಿರ್ಸ್ತಿದ್ಯಾ ಅಂತ ಒಂಥರ ವಿಚಿತ್ರವಾಗಿ ಕೇಳಿದ ಅಧಿರಾಜ್. ನಿಮ್ಮ ಮೈ ಮೇಲಿರ್ಬೇಕಾದ ಟವಲ್ ನನ್ನ ಕೈಗೆ ಹೇಗೆ ಬಂತು ಅಂತ ಕಣ್ಣು ಬಿಡದೆ ಕೇಳಿದ್ಲು ಆರಾಧ್ಯ. ಹೇಗೆ ಬಂತು ನಿನಗೆ ತಿಳಿಯಲ್ವಾ ಅಂತ ಟೀಸಿಂಗ್ ವಾಯ್ಸ್ನಲ್ಲಿ ಕೇಳಿದ ಅಧಿರಾಜ್. ಇದೇನು ಈ ಮನುಷ್ಯ ಹೀಗಾಗ್ತಿದ್ದಾನೆ ಅಂತ ಅಂದ್ಕೊಳ್ತಾ ನಡೆದದ್ನೆಲ್ಲ ಒಂದು ಬಾರಿ ರಿವೈಂಡ್ ಮಾಡಿ ನೋಡಿದ್ಲು ಆರಾಧ್ಯ. ತಾನು ಕೆಳಗೆ ಬೀಳೋ ಸಮಯದಲ್ಲಿ ಸಪೋರ್ಟ್ಗಾಗಿ ಕೈಗೆ ಸಿಕ್ಕಿದ್ದೇನೋ ಹಿಡ್ಕೊಂಡಿದ್ದು ನೆನಪಿಗೆ ಬಂತು. ಛೀ, ಏನಪ್ಪ ನನ್ನ ಬದುಕು, ಏನೋ ಅಂದ್ಕೊಂಡು ಅವನ ಮೈ ಮೇಲಿದ್ದ ಟವಲ್ ಎಳೆದು ಬಿಟ್ಟೆ. ಈಗ ಯಾವ ಮುಖ ಇಟ್ಕೊಂಡು ಅವನ ಜೊತೆ ಮಾತಾಡಲಿ? ಎಲ್ಲ ಇಂಥ ಕೆಟ್ಟ ಕೆಲಸಗಳನ್ನ ಮಾಡಿ ತಲೆ ಮೇಲೆ ಹೊಸ ಸಮಸ್ಯೆಗಳನ್ನ ತಂದುಕೊಳ್ತೀನಿ ಈ ಬುದ್ಧಿಯಿಂದಲೇ ಅಂತ ತನ್ನಂತಾನೇ ಬೈದ್ಕೊಂಡ್ಳು. ನೆನಪಾಯ್ತಾ ಬೇಬಿ ಅಂತ ವ್ಯಂಗ್ಯವಾಗಿ ಕೇಳ್ದ ಅಧಿರಾಜ್. ಕೆಳಗೆ ಬೀಳ್ತಿದ್ದೀನಿ ಅನ್ನೋ ಟೆನ್ಷನ್ನಲ್ಲಿ ಅರಿಯದೆ ಹೀಗಾಗೋಯ್ತು, ಸಾರಿ ಅಂತ ಗಾಬರಿಯಿಂದ ಹೇಳಿದ್ಲು ಆರಾಧ್ಯ. ಸಾರಿ ಯಾಕೆ ಬೇಬಿ? ನನ್ನನ್ನು ನೋಡ್ಬೇಕನ್ಸಿದ್ರೆ ಒಂದು ಮಾತು ಹೇಳ್ಬೋದಿತ್ತಲ್ವೇ, ಇಂಥ ಕೆಲಸಗಳು ಯಾಕೆ ಅಂತ ಅವಳನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನ ಮಾಡ್ದ ಅಧಿರಾಜ್. ಅಯ್ಯಯ್ಯೋ, ನೋ 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 ನೋ, ನನಗಂತ ಇಂಟೆನ್ಷನ್ ನಿಜಕ್ಕೂ ಇಲ್ಲ ಅಂತ ಹೇಳ್ತಾ ಅಲ್ಲಿ ಇರಲಾಗದೆ ಗಬಗಬನೆ ತನ್ನ ರೂಮ್ ಓಡ್ ಹೋಗಿ ಅಡಕ್ಕೊಂಡ್ಲು ಆರಾಧ್ಯ. ಅಬ್ಬಾ, ಯಾಕೆ ಹೀಗಾಯಿತು ಏನೋ, ಕೇಳಬೇಕಂತ ದೊಡ್ಡ ಪುಡಂಗಿ ಥರ ಹೋಗಿ ಇನ್ನೇನೋ ಮಾಡ್ಕೊಂಡು ಬಂದೆ. ನಾನಾಗಿಯೇ ಅವನಿಗೆ ಅವಕಾಶ ಕೊಟ್ಟೆ. ನನಗೆ ನಿಜಕ್ಕೂ ಬುದ್ಧಿ ಇಲ್ಲ ಅಂತ ಹೊರಗಡೆ ಬೈದ್ಕೊಳ್ತಿದ್ದ ಆರಾಧ್ಯ ತನ್ನ ಕೋಣೆ ಬಾಗಿಲು ಸದ್ದಾಗ್ತಿದ್ದಂತೆ ಒಂದೇ ಬಾರಿಗೆ ಆ ಕಡೆ ನೋಡಿದ್ಲು. ಈಗ ಯಾರು ಬಂದರು ದೇವರೇ? ಕೊನೆಗೆ ಅಧಿರಾಜ್ ಅಲ್ಲಲ್ಲ ಅಂತ ಹೆದರ್ತಾ ಯಾರು ಅಂತ ಒಳಗಿನಿಂದಲೇ ಗಟ್ಟಿಯಾಗಿ ಕೇಳಿದ್ಲು ಆರಾಧ್ಯ. ನಾನು ಮೇಡಮ್ ಅಂತ ಹೊರಗಿನಿಂದ ಬಂದ ಸಾವಿತ್ರಿ ಧ್ವನಿ ಗುರುತಿಸಿ ಗಟ್ಟಿಯಾಗಿ ಉಸಿರು ಬಿಡ್ತಾ ಡೋರ್ ಓಪನ್ ಮಾಡಿದ್ಲು ಆರಾಧ್ಯ. ಕರೆಕ್ಟಾಗಿ ಡೋರ್ ಹತ್ರ ನಿಂತು, ಬಟ್ಟೆ ಶಿಫ್ಟ್ ಮಾಡಲು ಅಧಿರಾಜ್ ಸರ್ ಜೊತೆ ಮಾತಾಡ್ತೀನಿ ಅಂದ್ರಲ್ಲ, ಕೇಳಿದ್ದೀರಾ ಮೇಡಮ್ ಅಂತ ಆರಾಧ್ಯಳನ್ನು ವಿನಯವಾಗಿ ಕೇಳಿದ್ಲು. ಏನಾಯ್ತು ಮೇಡಮ್, ಆ ಡ್ರೆಸ್ಸಸ್ ನಿಮ್ಗೆ ಇಷ್ಟ ಆಗಲಿಲ್ವಾ ಅಂತ ಪ್ರಶ್ನಾರ್ಥಕವಾಗಿ ಕೇಳಿದ್ಲು ಸಾವಿತ್ರಿ. ನಿಜಕ್ಕೂ ಈಕೆಗೆ ನನ್ನ ಪ್ರಾಬ್ಲಮ್ ಹೇಗೆ ಹೇಳೋದು ಅಂತ ಕೊಂಚ ಸಮಯ ಯೋಚಿಸಿದ ಆರಾಧ್ಯಳ ಪುಟ್ಟ ಬುದ್ಧಿಯಲ್ಲಿ ಏನೋ ಹೊಡೆದಂತಾಗಿ, ಉದಾಹರಣೆಗೆ ನಿಮ್ಮ ಹಸ್ಬೆಂಡ್ ತನ್ನ ಗರ್ಲ್ಫ್ರೆಂಡ್ಗಾಗಿ ಕೊಂಡ ಡ್ರೆಸ್ಸಸ್ ನಿಮಗೆ ಕೊಟ್ಟರೆ ನಿಮ್ಗೇನು ಅನಿಸುತ್ತೆ ಅಂತ ಸಾವಿತ್ರಿಯನ್ನು ಕೇಳಿದ್ಲು ಆರಾಧ್ಯ. ತಿಳಿಯೋದಕ್ಕೆ ನನಗೆ ಮದುವೆ ಆಗಬೇಕಲ್ವೇ ಅಂತ ಸ್ಪಷ್ಟವಾಗಂದ್ಲು ಸಾವಿತ್ರಿ. ಏನೋ, ಇಲ್ಲಿವರೆಗೆ ನೀನು ಮದುವೆ ಯಾಕೆ ಮಾಡ್ಕೊಳ್ಳಿಲ್ಲ? ನಿಜಕ್ಕೂ ನಿನ್ನ ವಯಸ್ಸೆಷ್ಟು ಅಂತ ಸಾವಿತ್ರಿ ಕಡೆ ಅಮಾಯಕವಾಗಿ ನೋಡಿದ್ಲು ಆರಾಧ್ಯ. ಜಸ್ಟ್ 37 ಇಯರ್ಸ್ ಮೇಡಮ್ ಅಂತ ನಾಚ್ಕೊಳ್ತಾ ಹೇಳಿದ್ಲು ಸಾವಿತ್ರಿ.
ಮತ್ತು ಇಷ್ಟೊಂದು ದಿನ ಮದುವೆ ಯಾಕೆ ಮಾಡ್ಕೊಳ್ಳಿಲ್ಲ? ನಾನು ನೋಡು 20 ವರ್ಷಕ್ಕೆ ಮದುವೆ ಆಗಿದ್ದೀನಿ, ನಿಜಕ್ಕೂ ನಿನಗಿರೋ ಸಮಸ್ಯೆ ಏನು ಅಂತ ನೇರವಾಗಿ ಕೇಳಿದ್ಲು ಆರಾಧ್ಯ. ಅವಳಿಗೆ ಏನಂತ ಸಮಾಧಾನ ಹೇಳಬೇಕೋ ತಿಳಿದೆ ಸೈಲೆಂಟಾಗಿ ನಿಂತುಬಿಟ್ಳು. ಸಾವಿತ್ರಿಯಾಗಿ ಸೈಲೆಂಟ್ ಆಗಿದ್ದಾಗ ಅವಳ ಮುಖದಲ್ಲಿದ್ದ ಬೇಸರವನ್ನು ನೋಡಿದ ಆರಾಧ್ಯಾಗೆ ತನ್ನ ತಾಯಿ ಜೊತೆಗಿನ ಬಾಲ್ಯ ನೆನಪಿಗೆ ಬಂತು. ದುಡ್ಡಿಲ್ಲದವರು ಈ ಸಮಾಜದಲ್ಲಿ ಎಂಥ ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಅಂತ ಅನುಭವ ಪೂರ್ವಕವಾಗಿ ತಿಳ್ಕೊಂಡಿದ್ದಾಳೆ. ಬಾಲ್ಯದಿಂದ ಹಾಸ್ಟೆಲ್ನಲ್ಲಿರೋದು, ತನ್ನವರ ಅದಕ್ಕೆ ನಾಚಿಕೊಳ್ಳದೆ ಇರೋದು, ಒಂಟಿಯಾಗಿ ಕಷ್ಟಪಡೋದು, ಇವೆಲ್ಲವೂ ಅವಳಿಗೆ ಗೊತ್ತು. ಅದಕ್ಕೆ ಸಾವಿತ್ರಿ ಕಣ್ಣುಗಳಲ್ಲಿನ ಬೇಸರಕ್ಕೆ ಕರಗಿ ಹೋದ ಆರಾಧ್ಯ ಇನ್ನೇನೂ ಮಾತಾಡದೆ ಅವಳನ್ನು ಅಲ್ಲಿಂದ ಕಳಿಸ್ಬಿಟ್ಟು ಸ್ವಲ್ಪ ಸಮಯ ಟಿವಿಯೊಂದಿಗೆ ಕಾಲ ಕಳೆದು ನಿದ್ರೆಗೆ ಜಾರದ್ಲು. ಆ ರಾತ್ರಿ ವೇಳೆಯಲ್ಲಿ ಅರಮನೆಯ ಹೊರಗೆಲ್ಲ ಕತ್ತಲೆ ಆಗಿತ್ತು. ಎಲ್ಲರೂ ನಿದ್ದೆಗೆ ಜಾರಿದ್ರು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಕಾಡಿದೆ. ದೊಡ್ಡ ದೊಡ್ಡ ಮರಗಳು, ಪೊದೆಗಳಿಂದ ದಟ್ಟ ಕತ್ತಲೆಯಾಗಿತ್ತು. ಆ ಕಾಡಿನಲ್ಲಿ ಒಂದು ಹುಡುಗಿ ಹೆಲ್ಪ್ ಹೆಲ್ಪ್ ಅಂತ ಗಂಟಲಿನ ನರಗಳ ಹರಿಯುವಂತೆ ಕಿರಿಸ್ತಾ ಅತ್ತಿತ್ತ ಓಡ್ತಿದ್ದಾಳೆ. ವೈಟ್ ಕಲರ್ ಕ್ರಾಪ್ ಟಾಪ್ ಧರಿಸಿರೋ ಹುಡುಗಿ ಯಾರೋ ಬೆನ್ನಟ್ಟಿರೋ ಹಾಗೆ ಓಡ್ತಿದ್ದಾಳೆ. ಆದರೆ ಅವಳಿಗೆ ಕಾಡಿಂದ ಹೊರಬರೋ ದಾರಿ ಸಿಗದೆ ನಿಸ್ಸಹಾಯಕಳಾಗಿ ಒಂದು ಕಡೆ ನಿಂತು ಅತ್ತಿತ್ತ ನೋಡ್ತಿದ್ದಾಳೆ. ಇಷ್ಟರಲ್ಲಿ ಅವಳ ಕಾಲಿನ ಮೇಲಿಂದ ಒಂದು ನಾಗರಹಾವು ನಿಧಾನವಾಗಿ ಹರ್ಕೊಂಡು ಸೊಂಟದ ಹತ್ರ ಬಂತು. ಅದರ ಹಲ್ಲುಗಳು ಕಚ್ಚೋದಕ್ಕೆ ಸಿದ್ಧವಾಗಿದ್ವು. ಅದನ್ನು ನೋಡವಳು ಹೆದರಿಕೆಯಿಂದ ನಡಗ ಹೋದ್ಲು. ಬೇಡ ಬೇಡ, ನಾನೇನು ಮಾಡಬೇಡ ಅಂತ ಗಟ್ಟಿಯಾಗಿ ಕಿರಿಸ್ತಾ ಒಂದೇ ಬಾರಿಗೆ ನಿದ್ರೆಯಿಂದಿದ್ಲು ಆರಾಧ್ಯ. ಹೆದರಿಕೆಯಿಂದ ಹೃದಯ ವೇಗವಾಗಿ ಬಡ್ಕೊಳ್ತಿತ್ತು. ಗಬಗಬನೆ ಮೈ ಮೇಲಿದ್ದ ಹೊದಿಕೆಯನ್ನು ಪಕ್ಕಕ್ಕೆ ತಳ್ಳಿ ತನ್ನ ದೇಹನೆಲ್ಲ ಚೆಕ್ ಮಾಡಿಕೊಂಡ್ಳು. ಆದರೆ ತನ್ನ ಕಾನುಗಳ ಮೇಲೆ ಹಾವಿನ ಕಚ್ಚಿದ ಗುರುತುಗಳು ಎಲ್ಲೂ ಇರಲಿಲ್ಲ. ಸುತ್ತಲೂ ಒಂದು ಬಾರಿ ನೋಡಿ ತನಗೆ ಬಂದಿದ್ದ ಕನಸೇ ಅಂತ ಅರ್ಥವಾಗಿ ಮುಖಕ್ಕೆ ಹತ್ತಿದ ಬೆವರನ್ನು ಒರೆಸ್ಕೊಳ್ತಾ ಭಾರವಾಗಿ ಉಸಿರಾಡಿದ್ಲು. ಆರಾಧೆಗೆ ಮೈಯೆಲ್ಲ ಹೆದರಿಕೆಯಿಂದ ನಡುಗ್ತಿತ್ತು. ತುಂಬ ಸಮಯದವರೆಗೆ ಆ ಕನಸಿನ ಪ್ರಭಾವದಿಂದ ಹೊರಬರೋದಕ್ಕಾಗಲೇ ಇಲ್ಲ. ಮತ್ತೆ ನಿದ್ರಿಸಲು ಪ್ರಯತ್ನಿಸಿದ್ಲು, ಆದರೆ ಎಷ್ಟಕ್ಕೂ ಕಣ್ಣು ಮುಚ್ಚಲೇ ಇಲ್ಲ. ತಕ್ಷಣವೇ ಮೇಲೆದ್ದು, ನಾನು ಇಷ್ಟೇ ಹೆದರತೆ, ಏನಿದೆಲ್ಲ ಆ ಡೆವಿಲ್ ಹಾವನಿಂದಲೇ, ಪ್ರತಿಯೊಂದಕ್ಕೂ ನನ್ನ ಹೆದರಿಸಿ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾನೆ ಹಾಗೆ ಅಸಹನೆಯಿಂದ ಅಂದುಕೊಳ್ತಾ ಆ ರಾತ್ರಿಯನ್ನು ಕಳೆದ್ಲು ಆರಾಧ್ಯ. ಎಲ್ಲೋ ಬೆಳಗಿನ ಜಾವ ನಿದ್ರಿಸಿದ ಆರಾಧ್ಯ ಬೆಳಗ್ಗೆ 8 ಗಂಟೆಗೆ ಎದ್ಲು. ಅವಳ ಮುಖವೆಲ್ಲ ನಿದ್ರೆ ಇಲ್ಲದೆ ಹೋದಾಗಿತ್ತು. ಕಾಲೇಜ್ಗೆ ಟೈಮ್ ಆಗುತ್ತೆ ಅಂತ ಫಾಸ್ಟಾಗಿ ಫ್ರೆಶ್ ಆಗಿ ಕೆಳಗೆ ಬರುವಷ್ಟರಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕಾಲಿನ ಮೇಲೆ ಕಾಲು ಹಾಕೊಂಡು ಕೂತಿರೋದು ಕಾಣ್ತು ಅಧಿರಾಜ್. ಅವನನ್ನು ನೋಡ್ತಿದ್ದಂತೆ ಹಿಂದಿನ ದಿನ ನಡೆದ ಘಟನೆ ನೆನಪಿಗೆ ಬಂದು ಆರಾಧ್ಯಳ ಮುಖ ಕೆಂಪಾಯಿತು. ತನ್ನ ಫೀಲಿಂಗ್ಸ್ ಅಧಿರಾಜ್ಗೆ ಕಾಣಿಸ್ಬಾರ್ದು ಅಂದ್ಕೊಳ್ತಾ ತಲೆ ತಗ್ಗಿಸ್ಕೊಂಡು ಡೈನಿಂಗ್ ಟೇಬಲ್ನಲ್ಲಿ ಕೂತು ಮೌನವಾಗಿ ಬ್ರೇಕ್ಫಾಸ್ಟನ್ನು ತಿನ್ನೋದಕ್ಕೆ ಶುರು ಮಾಡಿದ್ಲು. ಅವಳ ಫೇಸ್ ನೋಡಿದ್ರೆ ನಿದ್ರೆ ಇಲ್ಲದ ಹಾಗೆ ತಿಳಿತಿತ್ತು. ನೈಟ್ ನಿದ್ರೆ ಮಾಡಲಿಲ್ವಾ ಅಂತ ಸ್ಯಾಂಡ್ವಿಚ್ ತಿನ್ನತ್ಲೇ ಲೋ ಧ್ವನಿಯಲ್ಲಿ ಕೇಳಿದ ಅಧಿರಾಜ್. ಟೀಸಿಂಗ್ ವಾಯ್ಸ್ನಲ್ಲಿ ಅವನ ಮಾತುಗಳಲ್ಲಿ ಕಾಳಜಿಗಿಂತ ಹೆಚ್ಚಾಗಿ ಇನ್ನೇನೋ ತಿಳ್ಕೊಳ್ಬೇಕೆಂಬ ಇಂಟೆನ್ಷನ್ ಕಾಣಿಸ್ತು. ಅದರಿಂದ ಮುಖ ನಾರ್ಮಲ್ ಆಗಿಟ್ಕೊಂಡು ಅಂಥದ್ದೇನಿಲ್ಲ, ನಿದ್ರೆ ಚೆನ್ನಾಗಿ ಬಂತು ಅಂತ ಮುಖದ ಮೇಲೆ ನಗು ತಂದುಕೊಂಡು ಹೇಳಿದ್ಲು ಆರಾಧ್ಯ. ಅವಳ ಮಾತುಗಳಿಗೆ ಯಾವುದೇ ರೆಸ್ಪಾನ್ಸ್ ಇಲ್ಲದೆ ತಿನ್ನೋದ್ರ ಮೇಲೆಯೇ ಕಾನ್ಸಂಟ್ರೇಷನ್ ಮಾಡ್ದ ಅಧಿರಾಜ್. ಅಮ್ಮಯ್ಯ, ನಾನು ಹೇಳಿದೆ ನಂಬಿಟ್ಟ ಅಂತ ಮನಸ್ಸಿನಲ್ಲಿ ಸಂಭ್ರಮ ಪಡ್ತಾ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದ ಆರಾಧ್ಯಾಗೆ ಅಷ್ಟೊಂದು ಕಂಗಾಲಾಗಿದ್ದರೆ 3 months ವೆಯ್ಟ್ ಮಾಡಬೇಕಾಗಿಲ್ಲ ಅಂತ ಅಧಿರಾಜ್ ಮಾತುಗಳು ಕೇಳಿ ಗಂಟಲಲ್ಲಿ ಏನೋ ಅಡ್ಡ ಬಂದ ಹಾಗೆ ಸ್ವಲ್ಪ ಸಮಯ ಕೆಮ್ಮುತ್ತಾ ಉಸಿರುಗಟ್ಟು ಹೋದ್ಲು ಆರಾಧ್ಯ. ತುಂಬ ಕೂಲಾಗಿ ಅವಳ ಕೈಗೆ ವಾಟರ್ ಗ್ಲಾಸನ್ನು ನೀಡಿದ ಅಧಿರಾಜ್ ನೀರು ಕುಡಿದ ಆರಾಧ್ಯ ನೀರು ಬಿಟ್ಟಿದ್ರಿಂದ ಬಂದ ಕಣ್ಣೀರನ್ನು ಒರೆಸ್ಕೊಳ್ತಾ ಅಧಿರಾಜ್ ಕಡೆ ನೋಡ್ತಾ, 3 ತಿಂಗಳು ಅಂದರೆ 3 ತಿಂಗಳೇ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಟ್ರಾಂಗಾಗಿ ಹೇಳಿದ್ಲು. ಮೂತಿಯನ್ನು 30 ವಕ್ರ ಮಾಡುತ್ತಾ, ನನ್ನ ಕಣ್ಣಿಗೆ ಇನ್ನೂ ಸಣ್ಣ ಮಗುವಿನ ಹಾಗೆ ಕಾಣಿಸ್ತಿದೆಯಾ, ಆದ್ದರಿಂದ ತುಂಬ ಮೆಲ್ಲಗೆ ಡೀಲ್ ಮಾಡ್ತೀನಿ, ಡೋಂಟ್ ವರಿ ಅಂತ ಒಂಥರ ನೋಟ ನೋಡ್ತಾ ಅಂದ ಅಧಿರಾಜ್. ಅವನ ಮಾತುಗಳಿಗೆ ಏನು ಅರ್ಥವಾಗದ ಗೊಂದಲದ ಸ್ಥಿತಿಯಲ್ಲಿದ್ದ ಆರಾಧ್ಯ, ಇವನು ಮುಖ ಮುರಿಯ, ಇವನ ಕಣ್ಣುಗಳಿಗೆ ಖಾರ ಹಾಕ, ಸತ್ತೋದವನು ಯಾವಾಗಲೂ ಅದೇ ಧ್ಯಾನ ಇವನಿಗೆ, ಇನ್ನೇನು ಕೆಲಸ ಇಲ್ಲ ಅನಿಸುತ್ತೆ ಅಂತ ಮನಸ್ಸನ್ನು ಬೈದ್ಕೊಳ್ತಾ ಅಧಿರಾಜ್ನನ್ನು ನೋಡ್ತಿದ್ದಾಳೆ. ಅವಳ ಭಾವ ನೋಡ್ತಿದ್ರೆ ಒಳಗಡೆ ಬೈದ್ಕೊಳ್ತಿದ್ದಾಳೆ ಅಂತ ತಿಳಿದು ಹೋಗ್ತಿತ್ತು. ಮನಸ್ಸಿನಲ್ಲಿ ಬೈದ್ಕೊಂಡಿದ್ದಕ್ಕೆ ಪನಿಷ್ಮೆಂಟ್ ತಪ್ಪಲ್ಲ ಅಂದ ಅಧಿರಾಜ್ ಮಾತುಗಳಿಗೆ ಗಾಬರಿಪಟ್ಟು, ನೋ 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 ನೋ, ನಾನೆಲ್ಲಿ ಬೈಯೋಷ್ಟು ಧೈರ್ಯ ನನಗೆಲ್ಲಿದೆ, ನೀವು ಕೊಟ್ಟ ಮಾತು ಹಿಂದೆ ತೆಗೆದುಕೊಳ್ತೀರಾ ಅಂತ ಕೇಳಬೇಕೆಂದಿದ್ದೆ ಅಷ್ಟೆ ಅಂತ ತಡಬಡಾಯಿಸ್ತಾ ಉತ್ತರಿಸಿದ್ಲು ಆರಾಧ್ಯ. ಅದು ನಿನ್ನ ಮೇಲೆ ಆಧಾರ ಪಟ್ಟಿರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ ಅಧಿರಾಜ್. ಈಗ ಅಂಥದ್ದೇನು ಮಾಡಬಾರ್ದು ಕೆಲಸ ನಾನೇನು ಮಾಡಿದೆ ಅಂತ ಗೊಂದಲದಿಂದ ಕೇಳಿದ್ಲು ಆರಾಧ್ಯ.
ನಿನ್ನ ವಾರ್ಡ್ರೋಬ್ನಲ್ಲಿರೋ ಕ್ಲೋತ್ಸ್ ನೀನು ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ ಅಂತ ನೇರವಾಗಿ ಕೇಳ್ದ ಅಧಿರಾಜ್. ಆ ಡ್ರೆಸ್ಸಸ್ ನನಗೆ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂತ ನಾನು ಕೂಡ ಹೇಳಿದೆ ಅಲ್ವಾ ಅಂತ ಹೆದರಿಕೆಯಿಂದಾನೇ ಹೃದಯ ಒಣಗಿ ಹೋಗ್ತಿದ್ರೆ ಅತೀ ಕಷ್ಟದಿಂದ ಹೇಳಿದ್ಲು ಆರಾಧ್ಯ. ನಾಳೆಯಿಂದ ನೀನು ಎಂತೆಂಥ ಬಟ್ಟೆಗಳನ್ನ ಹಾಕೊಳ್ಳೋ ಆಗಿಲ್ಲ, ನಿನ್ನನ್ನು ಪರ್ಸ್ನಲ್ಲಾಗಿ ನಾನೇ ರೆಡಿ ಮಾಡ್ತೀನಿ ಅಂತ ಆರಾಧ್ಯಳ ಎದೆಯಲ್ಲಿ ಬಾಂಬ್ ಸಿಡಿಸ್ದ ಅಧಿರಾಜ್. ಬಾಣದಂತೆ ಬಂದ ಆ ಮಾತುಗಳಿಗೆ ಗಾಬರಿಯಾಗಿ ಹೋದ್ಲು ಆರಾಧ್ಯ. ಅವನು ಹಾಗೆ ಮಾತಾಡಬಲ್ಲ ಅಂತ ಏನೇನೋ ಅಂದಾಜಿಲ್ದಿದ್ದರಿಂದ ಮತ್ತಷ್ಟು ಶಾಕ್ ಆದ್ಲು. ನಿಜಕ್ಕೂ ಆಗಲ್ಲ ಅಂತ ಒಂದೇ ಮಾತಿನಲ್ಲಿ ಹೇಳಿ ಇನ್ನು ಅಲ್ಲಿದ್ರೆ ಎಂಥ ಮಾತುಗಳನ್ನ ಕೇಳಬೇಕಾಗುತ್ತೋ ಅಂತ ಹೆದರಿಕೆಯಿಂದ ಫಾಸ್ಟಾಗಿ ಕಾಲೇಜ್ಗೆ ತಲುಪಿದ ಆರಾಧ್ಯಗೆ ಕ್ಲಾಸ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲದೆ ಮರದ ಕೆಳಗೆ ಕೂತು ಮೊಬೈಲ್ನಲ್ಲಿ ಕ್ಯಾಂಡಿ ಕ್ರಶ್ ಗೇಮ್ ಮಾಡ್ತಿದ್ದಾಳೆ. ಅವಳ ಆಲೋಚನೆಗಳೆಲ್ಲ ಅಧಿರಾಜ್ ಸುತ್ತಲೇ ತಿರುಗ್ತಿದ್ವು. ಇಷ್ಟರಲ್ಲಿ ಅವಳನ್ನೇ ಹುಡುಕ್ತಾ ಅಲ್ಲಿಗೆ ಬಂದು ಕಾವ್ಯ, ಕ್ಲಾಸಿಗೆ ಬರದೆ ಇಲ್ಲಿ ಏನು ಮಾಡ್ತಿದ್ಯೇ ಅಂತ ಅವಳು ಹೆಗಲ ಮೇಲೆ ಕೈ ಹಾಕಿ ಕೇಳಿದ್ಲು. ಇಂಟ್ರೆಸ್ಟ್ ಇಲ್ಲ ಅಂತ ಮುಖ ಒಣಗಿಸ್ಕೊಂಡು ಉತ್ತರಿಸಿದ್ಲು ಆರಾಧ್ಯ. ಏನಾಯ್ತೆ, ಏನಾದರೂ ನಡೆದಿದೆಯಾ ಅಂತ ಕಾಳಜಿಯಿಂದ ಕೇಳಿದ್ಲು ಕಾವ್ಯ. ಇಷ್ಟೊಂದು ದಿನ ನಮ್ಮ ತಂದೆಗೆ ದೂರವಾಗಿ ಪ್ರಶಾಂತವಾಗಿದೆ ಅಂದ್ಕೊಂಡಿದ್ದೆ, ಇಂಥವನನ್ನೇ ಮದುವೆಯಾಗಿ ಅರಮನೆ ಥರದ ಜೈಲಿಗೆ ಪರ್ಮನೆಂಟ್ ಆಗಿಬಿಟ್ಟೆ ಅಂತ ಬೇಸರದಿಂದ ಉತ್ತರಿಸಿದ್ಲು ಆರಾಧ್ಯ. ಮತ್ತೇನಾಯ್ತೇ ಅಂತ ಕಂಗಾಲಾಗಿ ಕೇಳಿದ್ಲು ಕಾವ್ಯ. ಬೆಳಿಗ್ಗೆ ಅಧಿರಾಜ್ ಬರೋ ಮುನ್ನ ನಡೆದಂತಹ ಡಿಸ್ಕಷನ್ ಪೂರ್ತಿಯಾಗಿ ಕಾವ್ಯಾಗಿ ಹೇಳಿ ಕಣ್ಣೀರಿಟ್ಲು ಆರಾಧ್ಯ. ಅವಳು ಹೇಳಿದ್ದನ್ನು ತಾಳ್ಮೆಯಿಂದ ಕೇಳಿದ ಕಾವ್ಯ, ನಿಜಕ್ಕೂ ಅಧಿರಾಜನನ್ನು ಕೇರ್ ಮಾಡಬೇಕಾದ ಅಗತ್ಯ ಯಾಕಿದೆ ಅಂತ ಆರಾಧ್ಯಳನ್ನು ಪ್ರಶ್ನಿಸಿದ್ಲು. ಏನೋ ನನಗೇನು ಗೊತ್ತು ಅಂತ ಅಸಹನೆಯಿಂದ ಅಂದ್ಲು. ಇಷ್ಟಲ್ಲಿ ನನ್ನಿನ ಆರಾಧ್ಯ ಅಂತ ತನ್ನ ವಯಸ್ಸಿನ ಒಬ್ಬ ಹುಡುಗಿ ಬಂದು ಕೇಳಿದ್ಲು. ಅಲ್ಲ, ಆದರೂ ಏನು ಅಂತ ಬೇಸರದಿಂದ ಕೇಳಿದ್ಲು. ನೀನು ಯಾರೇ ಆಗಿದ್ರು ಈಗ ನಮ್ಮೊಂದಿಗೆ ಬರಲೇಬೇಕು ಅಂತ ಭುಜ ತಿರ್ಸ್ತಾ ಪೊಗರ್ನಿಂದ ಹೇಳಿದ್ಲು ಆ ಹುಡುಗಿ. ಏಯ್, ನಿನಗೇನಾದರೂ ಹುಚ್ಚ? ನೀನು ಕೇಳ್ತಿರೋ ಆರಾಧ್ಯ ನಾನಲ್ಲ ಅಂದರೆ ಬರಬೇಕಾ? ಏನೋ, ಹೋಗಿ ಯಾರಿಗಾಗಿ ಬಂದಿದ್ಯೋ ಅವ್ರನ್ನ ಕರ್ಕೊಂಡು ಹೋಗು, ಅನಗತ್ಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಅಂತ ಕಿರಿಕಿರಿ ಮಾಡ್ಕೊಳ್ತಾ ಅಲ್ಲಿಂದ ಹೋಗೋದಕ್ಕೆ ಮೇಲೆದ್ಲು ಆರಾಧ್ಯ. ಇನ್ನು ನಟನೆ ನನ್ನ ಹತ್ರ ಅಲ್ಲ, ನೀನು ಯಾರಂತ ತಿಳಿದೇ ಇಲ್ಲಿಗೆ ಬಂದಿದ್ದೀನಿ ಅಂದ್ಕೊಂಡಿದ್ಯಾ, ನನ್ನ ಜೊತೆ ಬಾ ಅಂತ ಹೋಗ್ತಿದ್ದ ಆರಾಧ್ಯಳ ಕೈ ಹಿಡಿದು ಹಿಂದೆ ಎಳೆದ್ಲು ಆ ಹುಡುಗಿ. ಲೀವ್ ಮೈ ಹ್ಯಾಂಡ್ ಅಂತ ಆ ಹುಡುಗಿ ಕಡೆ ಕೋಪದಿಂದ ನೋಡಿದ್ಲು ಆರಾಧ್ಯ. ಆಹಾ, ಆ ನೋಟ ಏನು, ನಿನಗೆ ಅಷ್ಟೊಂದು ಸೀನ್ ಇದೆ ಅಂದ್ಕೊಂಡಿದ್ಯಾ ಅಂತ ಸೀರಿಯಸ್ ಆಗಂದು ಆರಾಧ್ಯಳ ಕೈ ಹಿಡಿದು ಕಾಲೇಜಿನ ಹಿಂಭಾಗದಲ್ಲಿದ್ದ ದಟ್ಟ ಗಿಡಗಳ ಕಡೆ ಎಳ್ಕೊಂಡು ಹೋದ್ಲು ಆ ಹುಡುಗಿ. ಸರಿಯಾಗಿ ಅವರಿಗೆ ಸ್ವಲ್ಪ ದೂರದ ಲಕ್ಸುರಿ ಕಾರ್ನಲ್ಲಿ ಬ್ಯಾಕ್ ಸೈಡ್ನಲ್ಲಿ ರಿಲ್ಯಾಕ್ಸ್ ಆಗಿ ಕೂತು ಬ್ರ್ಯಾಂಡೆಡ್ ರೆಡ್ ವೈನ್ ಸಿಪ್ ಮಾಡ್ತಾ ಲ್ಯಾಪ್ಟಾಪ್ನಲ್ಲಿ ಏನೋ ಸೆಟ್ ಮಾಡ್ತಿದ್ದಾನೆ ಅಧಿರಾಜ್. ಯಾಕೋ ಆರಾಧ್ಯಳನ ಮದುವೆ ಆಗ್ದಾಗಿಂದ ಅಧಿರಾಜ್ ಅವಳ ಪ್ರತಿಯೊಂದು ನಡೆಯನ್ನು ಅಬ್ಸರ್ವ್ ಮಾಡಲು ಅವಳು ಎಲ್ಲಿ ಹೋದರೆ ಅಲ್ಲೇ ಹೋಗ್ತಿದ್ದಾನೆ. ಅದು ಅವಳ ಮೇಲಿನ ಪ್ರೀತಿಯೋ ಅಥವಾ ಇನ್ನೂ ಯಾವುದಾದ್ರೂ ಬಲವಾದ ಕಾರಣ ಇದೆಯೋ ಗೊತ್ತಿಲ್ಲ. ಹಾಗೆಯೇ ಈ ದಿನ ಆರಾಧ್ಯ ಕಾಲೇಜ್ಗೆ ಹೋಗುತ್ತಲೇ ಹಾಗೆ ಅವಳಿಗೆ ತಿಳಿಯದಂತೆ ಕಾಲೇಜಿಗೆ ಬಂದು ಅಲ್ಲೇ ಕಾರ್ನಲ್ಲಿ ಕೂತು ತನ್ನ ಆಫೀಸ್ ಮೀಟಿಂಗ್ಸ್ ಕಂಟ್ರೋಲ್ ಮಾಡ್ತಿದ್ದಾನೆ. ಅವನ ಕಾರಿನ ಹಿಂದೆ ಸರಣಿಯಾಗಿ ಬಾಡಿಗಾರ್ಡ್ಸ್ ಇರೋ ವೆಹಿಕಲ್ಗಳು ಕೂಡ ಇವೆ. ಇರುವೆ ಕೂಡ ಅವನನ್ನು ತಲುಪದಷ್ಟು ಭದ್ರತಾ ಸೆಕ್ಯೂರಿಟಿ ಯಾವಾಗಲೂ ಅಧಿರಾಜ್ ಹಿಂದೆ ಇರುತ್ತಾ ಅನುಕ್ಷಣ ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಅಧಿರಾಜ್ ಪಕ್ಕದಲ್ಲಿ ಕೂತು ಆ ಪರಿಸರವನ್ನು ಗಮನಿಸಿದ ಚೀಫ್ ಸೆಕ್ಯೂರಿಟಿ ಆಫೀಸರ್ ದೇವ್ಗೆ ಕೆಲವು ಸ್ಟೂಡೆಂಟ್ಸ್ ಒಂದು ಹುಡುಗಿಯನ್ನು ರೌಂಡ್ ಆಫ್ ಮಾಡೋದು ಕಾಣಿಸ್ತು. ತಕ್ಷಣವೇ ಅಧಿರಾಜ್ ಕಡೆ ತಿರುಗಿ, ಈ ಕಾಲೇಜ್ನಲ್ಲಿ ಗಲಾಟೆಗಳು ಹೆಚ್ಚು ಅನಿಸುತ್ತೆ ಸರ್, ಅತ್ತ ನೋಡಿ, ಕೆಲವು ಹುಡುಗಿಯರು ಸೇರಿ ಒಂದು ಹುಡುಗಿಯನ್ನು ಹೇಗೆ ಎಳ್ಕೊಂಡು ಹೋಗ್ತಿದ್ದಾರೆ ಅನ್ನುತ್ತಾ ಅತ್ತ ತೋರಿಸ್ತಾ. ಅಂದರೆ ಆ ಹುಡುಗಿ ಆರಾಧ್ಯ ಅಂತ ಆ ಕ್ಷಣದಲ್ಲಿ ದೇವ್ಗೆ ಕೂಡ ತಿಳಿಲಿಲ್ಲ. ಇದು ಹೀಗಿರಲಾಗಿ ಆರಾಧ್ಯಳನ್ನು ಎಳ್ಕೊಂಡು ಹೋದ ಹುಡುಗಿ ನೇರವಾಗಿ ಅವಳನ್ನ ಕರ್ಕೊಂಡು ಮತ್ತೊಂದು ಹುಡುಗಿ ಕಾಲಿನ ಹತ್ತಿರ ತಳ್ಳಿಬಿಟ್ಲು. ವಾಟ್ ದಿ ಹೆಲ್, ನಿನಗೇನಾದರೂ ಹುಚ್ಚಾ, ನಿಜಕ್ಕೂ ಏನು ಮಾಡ್ತಿದ್ದೀರಾ ಅರ್ಥ ಆಗ್ತಿದೆಯಾ ಅಂತ ಕೆಳಗೆ ಬಿದ್ದು ಆರಾಧ್ಯ ಮೇಲೆ ಇಡ್ತಾ ಗೀಚ್ ಬಿದ್ದ ಮೊಣಕೈಯನ್ನು ಒರೆಸ್ಕೊಳ್ತಾ ತನ್ನನ್ನು ತಳ್ಳಿದ ಹುಡುಗಿ ಮೇಲೆ ಕೋಪದಿಂದ ಕಿರ್ಚಿದ್ಲು. ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ ನಾನು ಅಂತ ಕೇಳಿಸಿದ ಮತ್ತೊಂದು ಧ್ವನಿಗೆ ಅತ್ತ ತಿರುಗಿದ ಆರಾಧ್ಯ ಅಲ್ಲಿದ್ದು ಹುಡುಗಿ ಕಡೆ ಗೊಂದಲದಿಂದ ನೋಡ್ತಾ, ಯಾರು ನೀನು ನಿಜಕ್ಕೂ ಅಂತ ಕೇಳಿದ್ಲು ಆರಾಧ್ಯ. ನಿನಗೆ ಎಷ್ಟು ಧೈರ್ಯ ಇದ್ದರೆ ಹೀಗೆ ಮಾಡ್ತೀಯಾ ಅಂತ ಗಟ್ಟಿಯಾಗಿ ಕಿರ್ಚುತ್ತಾ ಆರಾಧ್ಯಳ ಹತ್ತಿರ ಹೋದ್ಲ ಆ ಹುಡುಗಿ. ತನ್ನ ಮೇಲಕ್ಕೆ ಬರ್ತಿರೋ ಹುಡುಗಿಯನ್ನು ಶಾಕಿಂಗ್ ಆಗಿ ನೋಡುತ್ತಾ, ಏನು ಮಾತಾಡ್ತಿದ್ದೆ ನೀನು, ನೀವು ಯಾರಂತ ಕೂಡ ನನಗೆ ಗೊತ್ತಿಲ್ಲ, ನಿಜಕ್ಕೂ ಏನು ಮಾಡಿದ್ದೀನಿ ಅಂತ
ಹೀಗೆ ಮೇಲಕ್ಕೆ ಬರ್ತಿದ್ಯಾ ಅಂತ ಅಸಹನೆಯಿಂದ ಕೇಳಿದ್ಲು ಆರಾಧ್ಯ. ಏನು ಮಾಡಿದ್ಯೋ ನಿನಗೆ ಗೊತ್ತಿಲ್ವಾ ಅಂತ ಆರಾಧ್ಯಳ ಕೆನ್ನೆ ಗಟ್ಟಿಯಾಗಿ ಬಾರಿಸಿದ್ಲ ಆ ಹುಡುಗಿ. ಆರಾಧ್ಯ ಹುಡುಗಿನ ಪಕ್ಕಕ್ಕೆ ತಳ್ಳಿ, ಏಯ್ ನಿನಗೇನಾದರೂ ಹುಚ್ಚು ಹಿಡ್ದಿದ್ಯಾ? ಇನ್ನೊಮ್ಮೆ ಕೈ ಎತ್ತಿದ್ಯೋ ಆ ಕೈ ಮುರಿದು ಹೋಗುತ್ತೆ, ಏನು ಅಂದ್ಕೊಂಡಿದ್ಯಾ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಮಾಡಿದ್ದೆಲ್ಲ ಮಾಡಿ ಏನೂ ತಿಳಿಯದ ಹಾಗೆ ಹೇಗೆ ಕೇಳ್ತಿದ್ದಾಳೆ ನೋಡೋ ಮಾಯಾಂಗನೆ ಅಂತ ಆರಾಧ್ಯಳನ್ನು ಅಸಹ್ಯವಾಗಿ ನೋಡ್ತಾ ಅಂದ್ಲು ಆ ಹುಡುಗಿ. ಹಲೋ, ಮರ್ಯಾದೆಯಿಂದ ಮಾತಾಡು. ಇಷ್ಟೊತ್ತಿಂದ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ಕೊಂಡು ತಾಳ್ಮೆಯಿಂದಿದ್ದೆ. ವಿಷಯ ಏನಂತ ಹೇಳಿದೆ? ಏನು ನ್ಯೂಸೆನ್ಸ್ ಹೇಳೋದಿದ್ದರೆ ಹೇಳಿ, ಇಲ್ದಿದ್ರೆ ಪಕ್ಕಕ್ಕೆ ಹೋಗಿ. ಅನಗತ್ಯವಾಗಿ ನನ್ನ ಕೆಣಕಿದ್ರೆ ಮಾತ್ರ ಸುಮ್ಮನಿರೋಳೆ ಅಲ್ಲ ಅಂತ ಕೋಪದಿಂದ ಅಂದ್ಲು ಆರಾಧ್ಯ. ಹೌದು ಬಿಡು, ನಿನ್ನ ಥರದ ಬಜಾರಿಗಳ ಸಂಗತಿ ನಂಗೆ ಚೆನ್ನಾಗಿ ಗೊತ್ತು. ಯಾರನ್ನಾದರೂ ಒಬ್ಬರನ್ನ ಟ್ರ್ಯಾಪ್ ಮಾಡದಿದ್ರೆ ದಿನ ಕಳೆಯಲ್ಲ ಅಲ್ವಾ ಅಂತ ಇನ್ನೇನೋ ಅನ್ನೋದಕ್ಕೆ ಹೋದ ಹುಡುಗಿ ಒಂದೇ ಬಾರಿಗೆ ಅಮ್ಮ ಅಂತ ಕಿರ್ಚುತ್ತಾ ನೆಲದ ಮೇಲೆ ಬಿದ್ದಲು. ತಲೆಯಿಂದ ವಿಪರೀತವಾಗಿ ರಕ್ತ ಸುರಿತಿತ್ತು. ಏನು ನಡೀತಿದೆ ಅಂತ ಅರ್ಥವಾಗದು ಉಳಿದು ಹುಡುಗಿಯರು ಪಕ್ಕಕ್ಕೆ ತಿರುಗುವಷ್ಟರಲ್ಲಿ ಕೈಯಲ್ಲಿ ಉದ್ದನೆ ಕೋಲು ಹಿಡಿದು ಭದ್ರಕಾಳಿಯಂತೆ ತೂಗಾಡ್ತಾ ಕಾಣಿಸಿದ್ಲು ಆರಾಧ್ಯ. ಅವಳನ್ನ ಹಾಗೆ ನೋಡಿದು ಉಳಿದು ಹುಡುಗಿಯರಿಗೆ ಒಳಗೊಳಗೆ ಹೆದರಿಕೆ ಆಯಿತು. ಅವಳೊಬ್ಬ ಹುಡುಗಿ ಮಾತ್ರ ಅತಿ ಕಷ್ಟದಿಂದ ಧ್ವನಿ ಏರಿಸಿ, ನನ್ನ ಫ್ರೆಂಡನ್ನು ಹೊಡೆಯೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತ ಗಟ್ಟಿಯಾಗಿ ಕೇಳಿದ್ಲು. ಆಹಾ, ಹೊಡೆಯದೆ ಮುತ್ತು ಕೊಡಬೇಕಾ? ಇನ್ನೋಸೆಂಟಾಗಿ ಕಾಣಿಸ್ತಿದ್ದೀನಿ ಅಲ್ವಾ ಅಂತ ಏನು ಮಾಡಿದ್ರು ನಡೆಯುತ್ತೆ ಅಂದ್ಕೊಂಡಿದ್ದೀರಾ ಏನು? ಹೆಚ್ಚು ಕಡಿಮೆ ಆದರೂ ಒಬ್ಬೊಬ್ಬರನ್ನು ಸೀಳ್ಬಿಡ್ತೀನಿ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು ಆರಾಧ್ಯ. ಆದರೂ ಇರುವ ಮಾತಂದರೆ ಉರಿ ಹೆಚ್ಚು ಅನ್ನೋ ಹಾಗೆ ನನ್ನ ಫ್ರೆಂಡ್ ತಪ್ಪೇನು ಮಾತಾಡಿದ್ಲು, ನೀನು ಅಂಥವಳೆ ತಾನೇ ಅಂತ ಆರಾಧ್ಯಳನ್ನು ರೊಚ್ಚೆಪ್ಪಿಸೋ ಪ್ರಯತ್ನ ಮಾಡಿದ್ಲು ಇನ್ನೊಂದು ಹುಡುಗಿ. ಅವಳ ಮಾತುಗಳಿಗೆ ಕೋಪದಿಂದ ಕುದಿಯುತ್ತಾ, ನಿಜಕ್ಕೂ ನಿಮ್ಮ ಥರದವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ವೇಗವಾಗಿ ಕೈಯಲ್ಲಿದ್ದ ಕೋಲಿನಿಂದ ಆ ಹುಡುಗಿಯನ್ನು ಹೊಡೆಯೋದಕ್ಕೆ ಹೋದ್ಲು ಆರಾಧ್ಯ. ಇಷ್ಟೆಲ್ಲ ಇದ್ದಕ್ಕಿದ್ದಂತೆ ತನ್ನ ದೇಹ ಗಾಳಿಯಲ್ಲಿ ತೇಲಿದ ಹಾಗೆ ಅನಿಸಿದ್ರಿಂದ ಒಂದೇ ಬಾರಿಗೆ ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದ್ಲು ಆರಾಧ್ಯ. ತನ್ನ ಸೊಂಟ ಸುತ್ತ ಕೈ ಹಾಕಿಡ್ಕೊಂಡ ಅಧಿರಾಜ್ ಕಾಣಿಸ್ದ. ಲೀವ್ ಮೀ, ಈ ದಿನ ಅವರಿಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಗಟ್ಟಿಯಾಗಿ ಕಿರ್ಚ್ತಾ ಅವನ ಕೈಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಅವಳನ್ನ ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡು, ನಿಜಕ್ಕೂ ಏನು ಮಾಡ್ತಿದ್ಯಾ ತಿಳಿತಿದ್ಯಾ? ಕನಿಷ್ಠ ಸ್ವಲ್ಪ ಪ್ರಜ್ಞೆಗೆ ಬಾ ಅಂತ ಕೋಪದಿಂದ ಅಂದ ಅಧಿರಾಜ್. ಅವನ ಕಣ್ಣುಗಳಲ್ಲಿನ ಕೋಪಕ್ಕೆ ಹೆದರಿದ ಆರಾಧ್ಯ ಸೈಲೆಂಟ್ ಆದರೆ ಅಲ್ಲಿ ಅಧಿರಾಜನ್ನ ನೋಡಿದ ಉಳಿದ ಗರ್ಲ್ಸ್ ಶಾಕ್ ಆಗೋದ್ರು. ನಿಜಕ್ಕೂ ಅವಳ ಜೊತೆ ನಿಮಗಿರೋ ಪ್ರಾಬ್ಲಮ್ ಏನು? ನೀವೆಲ್ಲರೂ ಯಾಕೆ ಅವಳನ್ನ ರೌಂಡ್ ಆಫ್ ಮಾಡಿದಿರಿ ಅಂತ ಗ್ಯಾಂಗ್ ಕಡೆ ನೇರವಾಗಿ ನೋಡಿ ಕೇಳ್ದ ಅಧಿರಾಜ್. ಅದು ಅಂತ ಒಂದು ಕ್ಷಣ ಹೇಳೋದಕ್ಕೆ ತಡಬಡಾಯಿಸಿದ ಹುಡುಗಿ, ಒಬ್ಬರ ಬಾಯ್ ಫ್ರೆಂಡ್ ತನ್ನ ಕಡೆ ತಿರುಗಿಸ್ಕೊಂಡಿದ್ದಾಳೆ ಅಂತ ತಡಬಡಾಯಿಸ್ತಾ ಹೇಳಿದ್ಲು. ಆ ಮಾತುಗಳಿಗೆ ಆರಾಧ್ಯಗೆ ತಲೆ ತಿರುಗದಂತಾಯಿತು. ನಿಜಕ್ಕೂ ಅಧಿರಾಜ್ ಇಲ್ಲಿ ಯಾಕಿದ್ದಾನೋ ತಿಳಿದು ಹೆದರ್ತಿದ್ರೆ ಬೆಂಕಿಗೆ ತುಪ್ಪ ಸುರಿದಾಗ ಆ ಹುಡುಗಿ ಇಲ್ಲದನ್ನು ಹೇಳ್ತಿದ್ದಾಳೆ. ದೇವರೇ, ಈ ಪರಿಸ್ಥಿತಿಯಿಂದ ಹೇಗೆ ಹೊರಬರ್ಬೇಕು ದೇವರೇ ಅಂತ ಒಳಗೊಳಗೆ ಕಂಗಾಲಾಗೋದ್ಲು. ಈ ವಿಷಯವನ್ನು ಅಧಿರಾಜಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾನೋ ಅನ್ನೋ ಹೆದರಿಕೆ ಕೂಡ ಅವಳೊಳಗೆ ಹೆಚ್ಚಾಗಿ ಹೋಗಿ ತಕ್ಷಣವೇ ಆರಾಧ್ಯ ಆ ಹುಡುಗಿ ಕಡೆ ತಿರುಗಿ, ನಿಮ್ಗೆ ಇಷ್ಟ ಬಂದಾಗ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ನಾನು ಯಾರ ಬಾಯ್ ಫ್ರೆಂಡನ್ನು ಟ್ರ್ಯಾಪ್ ಮಾಡಿಲ್ಲ. ನಿಜಕ್ಕೂ ನೀವು ಯಾರಂತ ಕೂಡ ನನಗೆ ಗೊತ್ತಿಲ್ಲ ಅನ್ನುತ್ತಾ ಅಧಿರಾಜ್ ಕಡೆ ತಿರುಗಿ, ದಯವಿಟ್ಟು ಆ ಹುಡುಗಿ ಮಾತುಗಳನ್ನ ನಂಬೇಡಿ, ಎಲ್ಲ ಸುಳ್ಳೇ ಹೇಳ್ತಿದ್ದಾಳೆ ಅಂತ ಗಾಬರಿಯಿಂದ ಅಂದ್ಲು ಆರಾಧ್ಯ. ಆಹಾ, ಹಾಗಾದರೆ ನಿನಗೆ ಪ್ರತಾಪ್ ತಿಳಿಯಲ್ವಾ ಅಂತ ಆರಾಧ್ಯಳನ್ನು ನೇರವಾಗಿ ಕೇಳಿದ್ಲ ಆ ಹುಡುಗಿ. ಏನು ಹೇಳ್ತಿದ್ಯಾ ಪ್ರತಾಪ್? ಈ ಹೆಸರು ಎಲ್ಲೋ ಕೇಳಿದ ಹಾಗಿದೆಯಲ್ಲ ಅಂದ್ಕೊಳ್ತಾ ಯೋಚನೆಯಲ್ಲಿ ಮುಳುಗಿದ್ಲು ಆರಾಧ್ಯ. ಇಷ್ಟರಲ್ಲಿ ಏನು ನೆನಪಾದ ಹಾಗೆ, ಕೊನೆಗೆ ಇವನು ನನಗೆ ಲವ್ ಲೆಟರ್ಸ್ ಬರ್ತಿದ್ದವನಲ್ವಲ್ವಾ ಅಂದ್ಕೊಳತ್ಲೇ ಎದೆಯಲ್ಲಿ ದಡ ಶುರುವಾಯಿತು. ಬೆನ್ನು ಮೂಳೆಯಲ್ಲಿ ನಡುಕ ಮೊದಲಾಯಿತು. ಅಧಿರಾಜ್ ರಿಯಾಕ್ಷನ್ ಹೇಗಿರುತ್ತೋ ಅರ್ಥ ಆಗದೆ ಒಳಗೊಳಗೆ ಕಂಗಾಲಾಗಿ ಹೋದ್ಲು. ಏನು ಆರಾಧ್ಯ, ಮಾತಾಡು. ಹಾಗೆ ಸೈಲೆಂಟ್ ಆಗಿದ್ರೆ ಏನರ್ಥ? ಪ್ರತಾಪ್ ಯಾರೋ ನಿನಗೆ ತಿಳಿಯಲ್ವಾ ಅಂತ ಮತ್ತೊಮ್ಮೆ ಒತ್ತಾಯಿಸಿದ್ಲು ಆರಾಧ್ಯಳನ್ನು ಆ ಹುಡುಗಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.